ಅದನ್ನೇ ಮಾಡೋದು. ಉಪನಯನ ಮಾಡೋದು, ಮೂಗು ಚುಚ್ಚೋದು, ಕಿವಿ ಚುಚ್ಚೋದು ಯಾಕೆ ಚುಚ್ತಾರೆ? ಏನು ಬಸ್ಸಲ್ಲಿ ಹೋಗಲ್ಲ ಕರ್ಕೊಂಡು ಕಿವಿ ಚುಚ್ಚೋದು ಆಗುದಿಲ್ಲ. ಯಾರು ಮಾಡಬೇಕು ಅವರೇ ಮಾಡಬೇಕು. ನಾಮಕರಣ ಯಾರು ಮಾಡಬೇಕು ಅದು ಮಾಡಬೇಕು. ಆ ನಾಮಕರಣ ಒಂದು ಧಾರ್ಮಿಕವಾದಂಥ ಕಾರ್ಯಕ್ರಮ ತಾನೆ. ಕಿವಿ ಚುಚ್ಚೋದು ಧಾರ್ಮಿಕವಾದ ಕಾರ್ಯಕ್ರಮ ತಾನೆ. ಜನವಾರ ಹಾಕೋದು, ಉರ್ದಾರ ಹಾಕೋದು ಕೂಡ ಧಾರ್ಮಿಕವಾದಂಥ ಕಾರ್ಯಕ್ರಮ. ಇವತ್ತು ನಾನು ಮಾಧ್ಯಮದಲ್ಲಿ ನಾನು ನೋಡ್ತಿದ್ದೆ, ಯಾರೋ ಈ ಜನವಾರ ತೆಗೀರಿ ಅಂತ ಹೇಳ್ತಾರೆ. ನಮ್ಮ ದಿನೇಶ್ ಗುಂಡೂರಾವ್ ಕರೆಕ್ಟ್ ಹೇಳ್ತಾರೆ, ಜನವಾರನ ಯಾರು ಮುಟ್ಟಬಾರದು. ಅದು ಒಂದು ಶ್ರೇಷ್ಠವಾದಂಥ ಧರ್ಮ. ಅದಕ್ಕೆ ಯಾವ ನಾವು ಪೊಲೀಸರು ಅದಕ್ಕೆ ಮುಟ್ಟಿ ಧರಿಸೋದು ಎಕ್ಸಾಮ್ ಹೋಗೋದೇ ನಮ್ಗೆ ಅರ್ಥ ಆಗ್ತಾರೆ. ಏನು ಈಗ ನಾನು ಉದ್ದಾರ ಹಾಕೊಂಡಿದ್ದೆ, ಧರ್ಮ ನಾನು ಉದ್ದಾರ ಹಾಕಿದ್ದೆ, ಇವಾಗ ಆಗ್ತದ ಅವನ್ನ ಎಲ್ಲೋ ಹೊರಗಡೆ ದೇಶದಿಂದ ಬರ್ಬೇಕಾದ್ರೆ ಇದೊಂದು ಮೆಟ್ಲಿಗೆ ಇಟ್ಟು ಅಂತ ತಿಳಿಸ್ತಾರೆ. ಅದು ಅವ್ರದೊಂದು ಲೆಕ್ಕಾಚಾರ, ಏನಾದರೂ ಹಾಕಬೇಕು. ಹಂಗೆ ನಮ್ಮ ಧರ್ಮನ ಈ ಸಂದರ್ಭದಲ್ಲಿ ನಾವು ಕಾಡ್ಬೇಕು. ಮನೆಗೆ ಆಯ್ತು, ನನಗೆ ಜಾತಿ ಬೇಡ ಧರ್ಮ ಬೇಡ ಅಂತ ಹೇಳಿ ಇಬ್ರು ಲವ್ ಮಾಡಿ ಮದುವೆ ಮಾಡ್ತೀವಿ. ಆಚಾರ್ಯರು ಒಂದ್ ಕಡೆ, ಇನ್ನೊಬ್ರು ಒಂದ್ ಕಡೆ ಸೇರಿ ಮದುವೆ ಮಾಡ್ತೀವಿ. ಸೇರ್ಕೊಂಡಾದ ತಕ್ಷಣ ಆಯ್ತು, ಅವ್ರಿಗೆ ಮಕ್ಕಳು ಆಯ್ತು. ಕೊನೆಗೆ ಮಕ್ಕಳ ಕತೆ ಹೇಳಿದೆ. ಅವನು ಸಾಯುವಾಗ ಸತ್ತ ಮೇಲೆ ಕೊನೆಗೆ ಅವನು ಮೂಡಬೇಕು ಸುಡಬೇಕು ಅಂತ ತೀರ್ಮಾನ ಮಾಡೋಣ ಧರ್ಮನೇ. ಏನ್ ಸ್ವಾಮಿ, ಅವನ ಸತ್ತವನ್ನ ನಿನ್ ಜಾತಿ ಬೇಡ ಅಂತ ಅವ್ನು ಹೇಳ್ಬಿಡ್ತಾನೆ, ಅವನು ನನ್ ಧರ್ಮ ಬೇಡ ಅಂತ ಹೇಳ್ತಾನೆ. ಕೊನೆಗೆ ಅದು ಊಡೋದು ಸುಡೋದು ತೀರ್ಮಾನ ಮಾಡೋಣ ಯಾರು? ಹಿರಿಯರ ತರ ತೀರ್ಮಾನ ಮಾಡೋದು. ಹಿರಿಯರು ಯಾವ ತರ ತೀರ್ಮಾನ ಮಾಡ್ತಾರೆ? ಧರ್ಮದಲ್ಲಿ ತೀರ್ಮಾನ. ಹಂಗೆ ಯಾರು ಕೂಡ ಧರ್ಮದಿಂದ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜಾತಿಗಳು ಕೂಡ ಯಾರು ಕೂಡ ನೀವು ಬಿಡಿ ಅಂತ ನಾನು ಹೇಳಲಿಕ್ಕೆ ಮಾಡ್ತಾರೆ. ಇಲ್ಲಿ ಹಿರಿಯರು ಏನು ಹೇಳಿದ್ದಾರೆ, ಮನೆ ಹುಷಾರು ಮಠ ಹುಷಾರು. ನಿಮ್ಮ ಮನೆನೂ ಕಾಪಾಡಬೇಕು, ನಿಮ್ಮ ಮಠನೂ ಕಾಪಾಡಬೇಕು, ನಿಮ್ಮ ಜಾತಿನೂ ಕಾಪಾಡಬೇಕು, ನಿಮ್ಮ ಧರ್ಮನೂ ಕಾಪಾಡಬೇಕು. ಅದರಿಂದ ನೀವು ನಾನು ಕಡಿಮೆ ಜನಾಂಗ ಇದ್ದೀವಿ ಆ ಭಾವನೆ ಬೇಡ. ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದಂತ ಒಂದು ದೊಡ್ಡ ಸಮುದಾಯದ ಕೀರ್ತಿ ನಿಮ್ಗಿದೆಯಲ್ಲ, ಆ ಹೆಸರಿಗಿಲ್ಲ ಇನ್ನೊಂದು ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಈಗ ಜ್ಯೋತಿ ಬೆಳೆಸ್ತಾವ, ಜ್ಯೋತಿ ಕತ್ತಲಿಂದ ಬೆಳಕು ಹೋಗ್ಬೇಕು ಅಂತ ಸಾಯಂಕಾಲ ಜ್ಯೋತಿ ಬೆಳೆಸ್ತು. ಈಗ 5:30 ಗಂಟೆಗೆ ನಾನು ಇಲ್ಲಿಗೆ ಬರ್ಬೇಕು ಅಂತ ನಮ್ಮ ಸ್ವಾಮಿಗಳೆಲ್ಲ ಕೂತವ್ರೆ ನೋಡೋಲ್ಲ. 5:30 ಗಂಟೆ 5:30 ಬಾವುಕಾಲದಲ್ಲಿ ಇರ್ತಾರಲ್ಲ ನಂಜುಂಡಿಯರು ತಮ್ಮ ಲೆಕ್ಕಕ್ಕೆ. ಆದ್ರೆ ವಿಶ್ವ ಸೃಷ್ಟಿ ಮಾಡೋಲ್ಲ ನಿಮ್ಗೆ ಯಾವ ಕಾಲ. ಅದಕ್ಕೆ ನಾನು ಓಹೋ ಇದು ಆಚಾರ್ಯಗಳನ್ನು ನಾವು ಇದನ್ನ ಲೆಕ್ಕ ಹಾಕೋದಿಲ್ಲ, ತುಳಿಕಾಲ ಮರೋಕಾಲ ಇದೆಲ್ಲ ಲೆಕ್ಕ ಹಾಕೋದಿಲ್ಲ. ವಿಶ್ವ ಸೃಷ್ಟಿ ಆದ್ಮೇಲೆ ಇವೆಲ್ಲ ಬಂದಿತ್ತು. ಟೈಮು ಬೆಳಗ್ಗೆ ಲೆಕ್ಕಾಚಾರ, ಸೂರ್ಯ ಹುಟ್ಟೋದು ಮುಳುಗೋದಿಲ್ಲ. ನನಗೆ ಬಂದು ಜ್ಯೋತಿ ಹಚ್ಚಿತು ನಾನು ಸ್ವಾಮಿಗಳೆಲ್ಲ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ತರ ಸಂಪ್ರ ಜ್ಞಾನಶಕ್ತಿ ಸ್ವರೂಪಕ್ಕೆ ದೀಪ ಜ್ಯೋತಿ ಪ್ರಕಾಶಿತ. ಹಂಗೆ ನಿಮ್ಮ ಬದುಕು ಇವತ್ತೇನು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದಾರಲ್ಲ, ನಿಮಗೆ ಸರಿಯಾದ ರಕ್ತ, ನಿಮಗೆ ದೇವರು ಏನು ಸೃಷ್ಟಿ ಮಾಡಿ ಕೊಟ್ಟ ಎಲ್ಲರ ಮೇಲೂ ಈಗ ದೊಡ್ಡ ದೊಡ್ಡ ಶ್ರೀಮಂತರು ಆ ಜೈಲು ಕಾಸು ಅದೇನೋ ಹೆಸರುಗಳು ಸಂಸ್ಥೆಗಳೆಲ್ಲ ಇವೆ, ಎಲ್ಲವನ್ನೆಲ್ಲ ದುಡ್ಡು ಮಾಡ್ತವ್ರೆ. ಕೊನೆಗೆ ಅಲ್ಲಿ ಕೆಲಸ ಮಾಡೋದಾರು ನೀವೇ ತರ ಕೆಲಸ ಮಾಡೋರು, ಅದನ್ನೆಲ್ಲ ಸೃಷ್ಟಿ ಮಾಡೋರು, ಅದೆಲ್ಲ ಅದನ್ನ ಆಭರಣನೆಲ್ಲ ತಯಾರು ಮಾಡೋದಿಲ್ಲ. ಕೊನೆಗೆ ಅಲ್ಟಿಮೇಟ್ಲಿ ನೀವೇ ವ್ಯಾಪಾರ ಮಾಡೋರು, ದೂರ ಮಾಡೋರು, ಇದನ್ನ ಸಂಪಾದನೆ ಮಾಡೋರು, ಎಕ್ಸ್ಪೋರ್ಟ್ ಮಾಡೋರು ಎಲ್ಲ ಬೇರೆ. ಹಾಗೂ ಅದು ಒಂದು ರೂಪ ಕೊಡ್ತಾ ಇರೋದು ನೀವೇ. ನನಗೆ ನೀವು ನನಗೆ ಏನು ಆಗುದಿಲ್ಲ, ನಾನು ಚಿಕ್ಕ ಸಮಾಜ ಅಂತ ನೀವು ಯೋಚನೆ ಮಾಡಬಾರದು. ನಿಮಗೆ ಸಿಗ್ತದೆ, ಏನೇನು ಅವಕಾಶ ಸಿಗ್ಬೇಕು ಖಂಡಿತ ಸಮಾಜದಲ್ಲಿ ಗೌರವ ಸಿಗ್ತದೆ. ಅದರಿಂದ ಇವತ್ತು ಏನು ನಂಜುಂಡಿಯವರ ಏನು ಈ ಸಂಘಟನೆ ಇದೆ, ಇವತ್ತು ಈಗ ತಂದೆ ಆಗೋದು, ಕತ್ಲೆ ಆದ ತಕ್ಷಣ ಸೂರ್ಯ ಮುಳುಗ, ನಾಳೆ ಸೂರ್ಯ ದಿನ ಹುಟ್ಟಬೇಕಲ್ಲ ಬೆಳಗ್ಗೆ, ಬೆಳಗ್ಗೆ ಹುಟ್ಟಲೇಬೇಕು. ದಿನ ಸೂರ್ಯ ರತ್ತಿ ಮೇಲೆ ಮದುವೆ ಬರ್ತಾರಲ್ಲ. ನನಗೆ ನಿಮ್ಮ ಸಮಾಜಕ್ಕೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಯಾರು ಕೂಡ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜದವರು ಕೊನೆಗೆ ನಿಮ್ಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು. ಈ ಕೇರ್ ಮಾಡ್ಕೊಳ್ಳೋರು ನೀವೇ, ಈ
ಟೇಬಲ್ ಮಾಡೋರು ನೀವೇ, ಗುಡಿ ಕೆತ್ತವರು ನೀವೇ, ಶಿಲೆ ಮಾಡೋರು ನೀವೇ. ಹಂಗೆ ವಿಶ್ವದಲ್ಲೇ ಒಂದು ಇಂಡಿಯಾದಂಥ ಒಂದು ಹೊಸ ಇತಿಹಾಸ ಬೇರೆ ಯಾವ ಸಮಾಜಕ್ಕೆ ಕೂಡ ನಿಮ್ಮ ಸಮಾಜಕ್ಕೆ ಭಗವಂತ ಕೊಟ್ಟಿದ್ದಾರೆ. ಅದರಿಂದ ಆ ಭಗವಂತನಿಗೆ ನೀವು ಋಣಿ ಆದರೆ ಸಾಕು, ಬೇರೆ ಯಾರಿಗೂ ಋಣಿ ಹಾಕ್ಬೇಡಿ. ನನಗೆ ಋಣಿ ಹಾಕ್ಬೇಡಿ, ಸೋಮಶೇಖರ್ ಋಣಿ ಹಾಕ್ಬೇಡಿ, ಯಾರು ಋಣಿ ಹಾಕ್ಬೇಡಿ. ಭಗವಂತನ ಋಣಿ ಆದ್ರೂ ಸಾಕು. ಇಂಥ ಸಮಾಜದಲ್ಲಿ ನಾವು ಹುಟ್ಟಿದಿನಲ್ಲ ಅಂತ ಪುರಂದಾಸು ಒಂದೇ ಮಾತಾಡ್ತಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ನಪಾದ ಭಜನೆ ಅನ್ವಸಿಕವಯ್ಯ. ಹಾಗೆ ನಾನು ಈ ಒಂದು ಸಮಾಜದಲ್ಲಿ ಹುಟ್ಟಿದಿನಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಹೇಳಿ ನೀವು ಬಹಳ ಸಂತೋಷದಿಂದ ಆತ್ಮವಿಶ್ವಾಸದಿಂದ ನೀವು ಹೇಳಿ. ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ನೀವು ಹೊರಗೂ ಕೂಡುದಿಲ್ಲ, ಚಾಪ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಏನ್ ಕೊಟ್ಟಿದ್ದಾನೆ? ಇದನ್ನು ನೀವು ಕೊಟ್ಟಿದ್ದಾನೆ. ಇಡೀ ಸಮಾಜವನ್ನು ಸೃಷ್ಟಿ ಮಾಡುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಾಗೆ ನಿಮ್ಮ ನಂಬಿಕೆಯನ್ನು ನೀವು ಕಳ್ಕೊಳ್ಳಬಾರದು. ಸೊ ಅದರಿಂದ ಏನು ನಮ್ಮ ನಂಜುಂಡಿಯವರು, ನಮ್ಮ ಸ್ನೇಹಿತರು ಕೆಲವು ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಸಿದ್ದಪ್ಪಾಜಿ ದೇವಸ್ಥಾನದ ಬಗ್ಗೆ ಕೂಡ ಇಟ್ಟಿದ್ದಾರೆ. ನಾನು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಚಿಕ್ಕ ಬೇಗ ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ತಂದೆ ಕರ್ಕೊಂಡು ಹೋಗ್ಬೋದು. ಅದೇನು ಸಂಬಂಧ ನಮ್ಮ ಮಕ್ಕಳು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ನಾವು ಕರ್ಕೊಂಡು ಸಂಗಮದಿಂದ ಹೋಗಿ ಬಳೆಲಿ ಕಾವೇರಿ ಒಳಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೆ ಉದಾಹರಣೆಯಿಂದ. ಏನು ಸಂಬಂಧ ಗೊತ್ತಿಲ್ಲ. ಅದಾದಮೇಲೆ ಪ್ರತಿ ವರ್ಷ ಕೂಡ ನಾವು ಸಂಕ್ರಾಂತಿ ಹಬ್ಬ ಮಾಡಕ್ಕೆ ಅಲ್ಲಿ ಪೂಜೆ ಮಾಡೋದು, ಅಲ್ಲಿ ಎಲ್ಲ ಮರಿ ಕಡಿಯೋದು, ಎಲ್ಲರೂ ನಂತರಗಳನ್ನ ಕರೆಯುವಂಥ ಪದ್ಧತಿ ಇದೆ. ನಾವು ಕೊನೆ ದಿನಗಳಲ್ಲಿ ಅವರು ಜಮೀನು ಕೂಡ ಕರೆದು ಎಲ್ಲರಿಗೂ ಮಾಡಬೇಕು ಅಂತ ಹೇಳಿದ್ರೆ ಜಮೀನು ಕೂಡ ಕರೆದಿದ್ದಾರೆ. ಅದನ್ನೆಲ್ಲ ನಾನು ಚರ್ಚೆ ಮಾಡ್ತೀನಿ. ನನಗೆ ಯಾವುದಾದ್ರು ಬೇರೆ ಸಂದರ್ಭದಲ್ಲಿ ಏನು ಮಾಡೋದು ಅಂತ ನಾನು ಮಾತಾಡ್ತೇನೆ. ಅದರಿಂದ ಇವತ್ತು ಫಸ್ಟು ಗಂಡು ಹೆಣ್ಣು ಸೇರಿ ಕುಲ ನಿಮ್ಮ ಧರ್ಮ ಕೂಡ ಹೋಗಬೇಡಿ. ರೈತರು ಹಾಕುವ ನಿಮ್ಗೆ ಇಷ್ಟ, ಯಾರು ಬಲವಂತದಿಂದ ಮಾಡ್ಕೊಂಡು ಬೇಡ. ನಿಮಗೇನು ಸಮಾಧಾನ ಆಗ್ತದೆ ಒಂದು ಪ್ರೀತಿ ವಿಶ್ವಾಸದಿಂದ. ಎಲ್ಲರೂ ಒಂದು ಗಂಡು ಒಂದು ಹೆಣ್ಣು ಇದ್ದೇ ಇರ್ತದೆ, ಒಂದು ಹೆಣ್ಣು ಒಂದು ಗಂಡು ಇದ್ದೇ ಇರ್ತದೆ. ಲೆಕ್ಕಾಚಾರ ಹಾಕೊಳ್ಳಿ. ಕೊನೆಗೆ ಅಗತ್ಯ ಇಲ್ಲ ನಮ್ಮಲ್ಲಿ ರಕ್ತ, ಆ ರಕ್ತ ಬೇರೆ ಕಡೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನೀವು ಕೂಡ ಹೋಗಬೇಕು. ಈಗ ಯಾವುದೋ ದೇಶದಲ್ಲಿ ಅವ್ರು ತಿಳಿಯುವ ಇರ್ತಾರಲ್ಲ, ಅಮೇರಿಕಾ ದೇಶದಲ್ಲಿ, ಇವಾಗ ನೀರು ದೇಶದವರು, ನಮ್ಮ ಆಫ್ರಿಕಾ ದೇಶದಲ್ಲಿ ಬಂದಿರ್ತಾರೆ. ಅವ್ರಿಗೇನಾದ್ರು ಬೇರೆ ರಕ್ತ ಬಣ್ಣ ಇದೆಯಾ? ಕೆಂಪೆದ್ದಾನೆ ಇರೋದು. ಅವ್ನ ಕಣ್ಣಲ್ಲಿ ನೀರು ಹಾಕ್ತಾನಲ್ಲ, ಆ ನೀರು ಅದು ಉಪ್ಪೇ ಇರ್ತಾನೆ, ಅದು ಅವನ ದೇವರು ಉಪ್ಪೇ ಇರ್ತಾನೆ, ಬೇರೆ ಏನಿಲ್ವಲ್ಲ. ಅದಕ್ಕೆ ನಮ್ಮ ಬೀರ್ಗಣ್ಣರು ನಿಜ ಹೇಳ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ನೀವು ಮಾನವೀಯತೆಯಿಂದ ಬೆಳೆಯುವಂಥ ಒಂದು ಜನ. ಅದರಿಂದ ಇವತ್ತು ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಂಥ ವಿಶ್ವವನ್ನು ಪ್ರಕೃತಿ ನಿಯಮನ, ಪ್ರಕೃತಿಯ ಸಂಸ್ಕೃತಿಗೆ ಒಂದು ಹೊಸ ರೂಪ ಕೊಟ್ಟಂತ ಒಂದು ದೊಡ್ಡ ಸಮಾಜದವು. ಇವತ್ತು ನಾನು ಬಂದು ಸುಮಾರು 5-6 ಜನ ಶ್ರೀಗಳ ಮುಂದೆ ನಿಂತ್ಕೊಂಡು ಬರುವವರಿಗೆ ಒಳ್ಳೆದಾಗ್ತೀವಿ, ನೀವು ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಕೊಂಡು ನೀವು ಹೊಸ ಜೀವನವನ್ನು ಕಟ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ನೀವು ಇಷ್ಟ ಬಂದಕ್ಕೆ ಯಾರು ಬಲವಂತ ಮಾಡ್ಬೋದು, ಆಯ್ಕೆ ಮಾಡ್ಕೊಂಡು ಒಟ್ಟವಾಗಿ ನಿಮ್ಮ ಲೈನಲ್ಲಿ ಇದ್ದೀರಿ, ತಪ್ಪೇನಿಲ್ಲ. ಇವತ್ತಿಲ್ಲ, ನೀವು ವರ್ಷಕ್ಕೆ 2 ಸತಿ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ವೆಬ್ಸೈಟು ಮತ್ತು ಎಲ್ಲ ಮಾಡ್ತಾರೆ. ನಿಮ್ಮ ಇದನ್ನು ನೀವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಯಾಕಂದರೆ ಸಂದರ್ಭ ಇದೆ, ಬೇರೆ ಸಂದರ್ಭದಲ್ಲಿ ಮಾತಾಡ್ತೀರಿ. ಆದರೂ ಕೂಡ ಇವತ್ತು ಬಂದು ಎಷ್ಟೇ ನನಗೆ ಕೆಲಸ ಮಾಡಿದ್ರು ಕೂಡ ನಂಜುಂಡಿಯವರ ಅವರ ಮೇಲೆಗೆ ನಾನು ದೇವರಿಗೆ ಬೆಳೆದ ಜವಾಬ್ದಾರಿ ಬೇರೆ ಕಲಿಸಿದ್ದು ನಾನು ದೇವರು ಬಂದು ನಿಮ್ಮೆಲ್ಲ ಬಂದು ಭೇಟಿ ಮಾಡುವಂಥ ಒಂದು ಸಂದರ್ಭ ಸಿಕ್ಕಿದೆ. ಸಿದ್ದಪ್ಪಾಜಿ ಖಂಡಿತ ನಮಗೆ ಒಳ್ಳೆಯದು ಮಾಡ್ತಾರೆ. ಒಂದು ನಿಜದಲ್ಲಿ ಕೆಲವು ಏನೇನು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಖಂಡಿತ ದೇವರು ನಿಮ್ಮೆಲ್ಲರ ಅನುಗ್ರಹದಿಂದ, ಆಶೀರ್ವಾದದಿಂದ ಖಂಡಿತ ಅದನ್ನೆಲ್ಲ ಮಾಡಿಸುವಂಥ ಶಕ್ತಿ ನನಗೆ ಕೊಟ್ಟಿದ್ದಾನೆ. ಮಾಡ್ತೀನಿ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಶುಭ ಹಾರೈಸಿ ಶ್ರೀಗಳ ಪಾದಗಳಿಗೆ ಮತ್ತೆ ನನ್ನ ನಮಸ್ಕಾರ ಅಲ್ಲಿಸಿ ನಮ್ಮ ಅಧ್ಯಯನದ ಬಗ್ಗೆ ಅವರು ಮಾತಾಡಿದ್ರು. ನಾನು ಏನಾದರೂ ಅಧ್ಯಯನ ವಿಚಾರ
ತಂದೆಯ ನಮಗೆ ಮಾಡ್ಕೊಡ್ತಾರಂಥ ಮಾರ್ಗದರ್ಶನ ಶಕ್ತಿ, ನಮ್ಮಿಂದ ಕೊಡ್ತಾರಂಥ ಸ್ಫೂರ್ತಿ ಇದೆಲ್ಲ ಇರ್ತಾರೆ. ಒಂದು ದೊಡ್ಡ ವ್ಯತ್ಯಾಸ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸೋರು ಮಾತ್ರ ಗೊತ್ತು. ಅದಕ್ಕೆ ಬೇರೆ ಸಂದರ್ಭದಲ್ಲಿ ನಾನು ಅದನ್ನು ಯಾವ್ದಾದ್ರು ಸಂದರ್ಭದಲ್ಲಿ ಯಾವ್ದಾದ್ರು ರೂಪದಲ್ಲಿ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇಷ್ಟು ಮಾತ್ರ ತಮ್ಮೆಲ್ಲರೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇವೆ. ನಮಸ್ಕಾರ. ದೇವಾಲಯ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮಗೆ ಸಂದೇಶವನ್ನು ಕೊಟ್ಟಂತ ವೀರ ಗಂಗಾಧರ ಅಜ್ಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಎಲ್ಲ ಶ್ರೀಗಳ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸಿ, ವೇದಿಕೆಯಲ್ಲಿರುವಂಥ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ನಿಮ್ಮೆಲ್ಲರ ನಾಯಕರು, ನನ್ನ ಆತ್ಮ ಮಿತ್ರರು, ಒಳ್ಳೆಯ ಸಂಘಟನೆಗಾರರಂಥ ನಂಜಿದೇವರೇ, ನಮ್ಮ ಮತ್ತು ಬಸವರಾಜರವರೇ, ಸಂಘಟನೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಸಮಾಜ ಉಳ್ಕೊಂಡು ಇರಬೇಕು ಅಂತೇಳಿ ಯಾರ್ಯಾರು ಬೆಂಬಲವಾಗಿ ನಿಂತ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಅಭಿನಂದನೆ ಸಲ್ಲಿಸುತ್ತೇವೆ. ನನ್ನ ಕನಕಪುರದ ಬಂಡೆ ಸೋಮಶೇಖರ್ ಅವರು ಬರ್ತಾ ಇದ್ದಾರೆ. ಬರೀ ಸೋಮಶೇಖರ್ ಇವತ್ತು ತಾವೆಲ್ಲ ಸೇರಿದ್ದೀರಿ. ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ, ನಂಜಂಡಿಯವರ ಮುಖಂಡತ್ವದಲ್ಲಿ, ಬಸವರಾಜರವರ ಅಧ್ಯಕ್ಷತೆಯಲ್ಲಿ ನಿಮ್ಮ ಸಮಾಜವನ್ನ ಮುಂದಿನ ಪೀಳಿಗೆಗೆ ಒಂದು ಅಡಿಪಾಯ ಉಳಿಬೇಕು ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದಾರೆ. ಸೊ ಇದು ನೀವು ಯಾವುದೋ ಇದೊಂದು ಚಿಕ್ಕ ಕಾರ್ಯಕ್ರಮ ಅಂತ ಯಾರು ಭಾವನೆ ಮಾಡುತ್ತಿಲ್ಲ. ನಾನು ನಂಜುಂಡಿಯವರ ಅನೇಕ ಕಾರ್ಯಕ್ರಮಗಳನ್ನು, ಸಮಾವೇಶಗಳನ್ನು ನಾನು ನಂಬಿದ್ದೇನೆ. ಇಡೀ ರಾಜ್ಯದಲ್ಲೇ ನಾನು ಕಂಡಂತ ಯಾವ ಸಮಾಜದ ಒಂದು ದೊಡ್ಡ ಬಲ ಇದೆ ಒಂದು ಕೂಡ, ನಿಮ್ದು ಚಿಕ್ಕ ಸಮಾಜನ ದೊಡ್ಡ ಸಮಾಜನ ಅಂತ ನನಗೆ ಗೊತ್ತಿಲ್ಲ. ಅದು ಒಂದು ದೊಡ್ಡ ಸಂಘಟನೆಗಾರ ನಿಮ್ಮ ಸಮಾಜದಲ್ಲಿ ಉಂಡಿದ್ದಾನೆ ಅನ್ನೋ ಹೇಳಿಕೆ ನನಗೆ ಬಹಳ. ಇವತ್ತು ವಧುವರನ್ನ ಸೇರಿಸಿ ಒಬ್ರಿಗೊಬ್ರು ಪರಿಚಯ ಮಾಡಿ ನಾವು 400 ಜನರನ್ನ ಸಂಸಾರ ಸಂಬಂಧವನ್ನು ಬೆಳೆಸಬೇಕು ಅಂತೇಳಿ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ. 3 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಮಿಡ್ಲ್ ಕ್ಯಾಸ್ಟ್ ಮ್ಯಾರೇಜ್ಗಳು ಆಗ್ತಾ ಇದೆ. ಸಂಬಂಧಗಳು ಕೆಡ್ತಾ ಇದೆ. ಹೊಸ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಎಲ್ಲ ಕೂಡ ಬಂದು ಇದು ಅವರವರ ಜಾತಿ ಧರ್ಮ ಬಿಟ್ಟು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೊರಟಿದ್ದಾರೆ. ಇದು ಉಳಿಬೇಕು. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನಿಮ್ಮ ಏನು ಈ ಸಮಾಜ ಇದೆಯಲ್ಲ, ಇದು ಭಾರತದಲ್ಲೋ ಬೆಂಗಳೂರಿನಲ್ಲೋ ಕರ್ನಾಟಕದಲ್ಲೋ ಸೀಮಿತವಾದಂತಹ ಸಮಾಜ ಅಲ್ಲ. ಇದು ವಿಶ್ವ ಮಾನವ ಸಮಾಜ. ಅಮೆರಿಕಾದಲ್ಲಿ ಇಲ್ಲ, ಜಪಾನ್ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ನಂಬಿರುವಂತ ಮೂರ್ತಿಯಿಂದ ಹಿಡಿದು ಅವರ ಒಡವೆ, ಬಂಗಾರ, ಬೆಳ್ಳಿ, ಡೈಮಂಡು, ಮನೆ ಬಾಗಿಲು, ವ್ಯವಸಾಯ, ಇವೆಲ್ಲ ಮನುಷ್ಯನ ಬದುಕಿಗೆ ಭೂಮಿಯಿಂದ ಪ್ರಾರಂಭ ಮಾಡಿ ಕೊನೆಗೆ ತಾಲಿ ಕಟ್ಟಿ ಮೂವತ್ತು ಕೊಟ್ಟು ಅದಕ್ಕೆ ಶೃಂಗಾರ ಮಾಡಿ ಅರ್ಚನೆ ಮಾಡಿ
ಒಂದು ಇಡೀ ವಿಶ್ವಕ್ಕೆ ಒಂದು ರೂಪ ಕೊಡ್ತಾರಂತ ಒಂದು ಸಮಾಜ. ನಾನು ನಂಜುಂಡಿ ಕೆಲವು ಮಾತನ್ನ ನಾನು ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಂಜುಂಡಿಯವರು ನಾವು ಹಿಂದುಳಿದವರು, ನಾವು ಜನಸಂಖ್ಯೆ ಕಡಿಮೆ ಇಟ್ಬಿಟ್ಟಿದ್ದೀವಿ ಅಂತ ಅವ್ರು ಹೇಳ್ಕೊಂಡು ಇಲ್ಲಿ ಜನಸಂಖ್ಯೆ ಮೇಲೆ ಹೋಗುದಲ್ಲ ಈ ಸಮಾಜ. ಎಲ್ಲರೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ನಿಮ್ಮನ್ನ ಸೃಷ್ಟಿ ಮಾಡಿದಾಗ ನಿಮ್ಗೆ ಆದಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಬೇರೆಯವ್ರ ಕೈಲಿ ರುಚಿಯನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಿಮ್ಮ ರಕ್ತದಲ್ಲಿ ಕೊಟ್ಟು ಪ್ರತಿಯೊಬ್ಬರು ಕೂಡ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಈ ಸಮಾಜ ನಿಮ್ಗೆ, ಆ ದೇವರು ನಿಮ್ಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನನ್ನ ಕೆಲವರು ಈ ಮಾಧ್ಯಮದವರು ಕೆಲವು ಸ್ನೇಹಿತರು ಕಲ್ಲು ಬಂಡೆ ಅಂತ ಕರೀತಾರೆ, ಕಲ್ಲು ಬಂಡೆಗಳು ಅಂತ ಕರೀತಾರೆ. ಕಲ್ಲು ಬಂಡೆ ಅಂತ ಕಲ್ಲು ಬಿಟ್ರೆ ಅದೇನಾಗುತ್ತೆ? ಕಲ್ಲು ನೋಡೋದು ಏನಿಲ್ಲ. ಅದಕ್ಕೆ ನಾನು ಒಂದು ದಿನ ಹೇಳಿದೆ, ಅದು ಕಲ್ಲು ಪ್ರಕೃತಿ, ಅದನ್ನ ಕಳೆದರೆ ಆಕೃತಿ, ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ. ಆ ಕಲ್ಲು ಕಳೆದೋರು ಯಾರು? ಕರೆಯೋನು ಯಾರು? ಆಕೃತಿ ಮಾಡೋನು ಯಾರು? ಆ ಪೂಜೆ ಮಾಡೋಂಥ ವಿಗ್ರಹನ ಸೃಷ್ಟಿ ಮಾಡೋನು ಯಾರು? ನೀವಿದ್ದಾನೆ. ಊರಲ್ಲಿರೋಕ್ಕೆಲ್ಲ ಆಗ್ತಾಯಿಲ್ಲ. ಊರಲ್ಲಿ ನೂರಾರು ಬಸವಗಳು ಹುಡ್ತವೆ, ಎಲ್ಲ ಊರಲ್ಲಿ ಓರಿ ಹುಡುಕ್ತವೆ, ಎಲ್ಲ ಬಸವಾದಕ್ಕಾಗಲ್ಲ, ಆಗುದಿಲ್ಲ. ಹೆಂಗೆ ನಿಮ್ಮೂರಲ್ಲಿ ಆಚಾರ ಕೆಲಸ ಮಾಡೋನು, ವಧು ಕೆಲಸ ಮಾಡ್ತಾನೋ, ಚಿನ್ನದ ಕೆಲಸ ಮಾಡ್ತಾನೋ, ಮರದ ಕೆಲಸ ಮಾಡ್ತಾನೋ, ವಿಗ್ರಹ ಕೆಲಸ ಮಾಡ್ತಾನೋ, ಶಿಲೆ ಕೆಲಸ ಮಾಡ್ತಾನೋ, ಇವೆಲ್ಲ ಕೂಡ ಎಲ್ಲರ ಕೈಲೂ ಮಾಡಲಿಕ್ಕಾಗುದಿಲ್ಲ. ಡಿವಿಜಿಯವರು ಮಾತು ಹೇಳ್ತಾರೆ, ಏನಾದ್ರು ಮಾಡು ಬೇಗೆಲ್ಲರಿಗೆ ಹುಲ್ಲುವ, ನಾನೇನು ಹುಲ್ಲು ಗಟ್ಟಿ ಎಂಬ ನುಡಿಬೇಡ, ಹೀನ ಮಾವುದರಿಂದ ಜಗದ ಗುಡಿಯೊಳಗೆ ಆಳ ನಿಲ್ಲುವುದು ಮಂಕುತಿಮ್ಮ ಅಂತ. ಅಂದ್ರೆ ಈ ದೇಗುಲದ ಗುಡಿಯೊಳಗೆ ನಾನು ಹುಲ್ಗಡ್ಡಿ, ನನಗೆ ಏನು ಆಗುದಿಲ್ಲ ಅಂತ ನೀವು ತಿಳ್ಕೊಳ್ಬೋದು. ಹುಲ್ಗಡ್ಡಿ ಒಂದು ಕಡೆ ಇರ್ತದೆ, ನೂರಾರು ಹುಲ್ಗಡ್ಡಿ ಸೇರಿಸಿದ್ರೆ ಅಕ್ಕ ಮಾಡ್ಬೋತಾರೆ, ಅಕ್ಕದಿಂದ ಹಾನಿಗಳು ಇಳಿ ಬರ್ತಾರೆ. ಆಯ್ತು, ಅದು ಬೇಡ. ಈ ಸಗಣಿ ಹಾಕ್ಬಿಡ್ತದೆ ನಿಮ್ಮ ಮತ. ಆ ಸಗಣಿ ತಗೊಂಡು ಅದಕ್ಕೆ ಹುಲ್ಲು ಹಾಕಿದ ತಕ್ಷಣ ಅದು ಪಿಡಾತೆ ಆಗಿರ್ತಾರೆ. ಕೊನೆಗೆ ಏನಿಲ್ಲ ಅಂತ ಗಣೇಶನಿಗೆ ನೀವು ಪೂಜೆ ಮಾಡ್ಬೇಕಾದ್ರೆ ಆ ಇದಕ್ಕೆ ಆ ಹುಲ್ಲಿಂದ ನೀವು ಅದನ್ನೇ ನೀವು ಬಹಳ ಇದು ಶ್ರೇಷ್ಠವಾದದ್ದು ಅಂತ ಹೇಳಕ್ಕಾಗ್ತದೆ. ಯಾಕೆ ನೀವು ನಾನು ಹುಲ್ಕಟ್ಟಿ, ನಾನು ಸಣ್ಣ ಸಮಾಜ, ನಮಗೆ ಏನು ಆಗುದಿಲ್ಲ ಅಂತ ಭಾವನೆ ನಿಮ್ಮಲ್ಲಿ ಯಾವುದು ಕೂಡ ಬೇಡ. ನನ್ನ ಮನೆ ಅಸೆಂಬ್ಲಿಗೆ ಕೂತ್ಕೊಂಡು ಯಾರು ಏನೋ ಮಾತಾಡ್ತಿದ್ರು, ನನಗೆ ಹೀಗೆ ಮಾಡ್ತಿದ್ರು, ಅಶೋಕ್ ಏನಾದ್ರು ಹೀಗೆ ಮಾಡ್ತಿದ್ರು, ನನಗೆ ನನ್ನ ರಾಜಕೀಯ ಬಗ್ಗೆ ಚರ್ಚೆ ಮಾಡ್ತಿದ್ರು. ನಾನು ಅವ್ರಿಗೆ ಪಕ್ಕದಲ್ಲಿ ಸಿದ್ದರಾಮಯ್ಯರು ಅಶೋಕ್ ಹೇಳಿದ್ರೆ ನಿಮಗೂ ನಮ್ಮ ಮಾತಿಲ್ಲ, ನಾನು ಒಪ್ಪ ಇಲ್ಲ, ಇಲ್ಲಿ ನನ್ನ ಜೊತೆ ಯಾರಿದ್ದಾರೆ ಇಲ್ಲ ಚರ್ಚೆ ಬೇಡ. ನನ್ನ ಜೊತೆ ಇರೋರು ಸಿದ್ದರಾಮಯ್ಯ ಸೇರಿ ನನ್ನ ಜೊತೆ ತುಂಬ ಜನ ಇದ್ದಾರೆ. ಒಂದು ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂದ್ರೆ ಒಬ್ಬ ಸರಿಯಾದಂತ ಒಬ್ಬ ಅದೃಷ್ಟಶಾಲಿ ಧೈರ್ಯಶಾಲಿ ಇದ್ರೆ ಅವರೇ ಮೆಜಾರಿಟಿ ಮುಂದಕ್ಕೆ ಹೋಗೋನು. ಹಾಗೆಲ್ಲರೂ ಇದಕ್ಕೆ ಹೋಗ್ತಾರೆ. ಹಾಗೆ ನಿಮ್ಮಲ್ಲಿ ಸರಿಯಾಗಿ ಧೈರ್ಯದಿಂದ ನಾವು ಹಿಂದೂ ವರ್ಗವರು ಅಂತ ಕೊನೆ ಎಲ್ಲ ಏನೇ ಕೆಲಸ ಮಾಡಿದ್ರು ಈ ಮೂರ್ತಿನ ಬೇರೋಕೆ ಕಾಯ್ತದ ಸಾಧ್ಯ ಅಂದ್ರೆ ನಿಮ್ ಮೂಗ್ಬಿಟ್ಟ ತಾಲಿನ ಬೇರೋಕೆ ಮಾಡಕ್ಕಾಗ್ತದ? ಇವತ್ತು ಸೇರಿದ್ರಪ್ಪ, ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು, ಅವೆರಡು ಸೇರಿದ ತಕ್ಷಣ ಏನಾಯ್ತು? ಭರ್ತಲಕ್ಷತೆ ಆಯ್ತು. ಇವತ್ತು ಗಂಡು ಒಂದ್ ಕಡೆ ಇದೆ, ಹೆಣ್ಣು ಒಂದ್ ಕಡೆ ಇದೆ, ಎರಡು ಸೇರಿದ್ರೆ ಅಷ್ಟು ವಧುವರ್ಗ ಆಯ್ತು. ನೀವು ಯಾರು ಯಾವ ಜಾತಿ ಹುಟ್ಟಬೇಕು, ಯಾವ ಧರ್ಮ ಇರಬೇಕು ಅಂತ ನೀವು ಯಾರು ಅರ್ಜಿ ಹಾಕಲಿಲ್ಲ. ನಿಮ್ಮ ತಂದೆ ತಾಯಿಗಳು ಅರ್ಜಿ ಹಾಕಲಿಲ್ಲ, ನೀವು ಅರ್ಜಿ. ಕೆಲವರು ನನ್ನ ಧರ್ಮ ಬೇಡ ಅಂತ ವಾದ ಮಾಡ್ತಾರೆ.
ನನಗೆ ಜಾತಿ ಬೇಡ ಅಂತ ವಾದ ಮಾಡ್ತಾರೆ ಶ್ರೀಗಳಿದ್ದಾರೆ. ಆಯ್ತಪ್ಪ, ನೀವಿಬ್ಬರು ಸೇರಿ ಇವತ್ತು ಮದುವೆ ಆಗೋಗ್ತದೆ. ಇನ್ನೊಂದು ಜಾತಿಲಿ ಇರ್ತಾರೆ, ಇನ್ನೊಂದು ಜಾತಿಲಿ ಇರ್ತಾರೆ, ಇನ್ನೊಂದು ಸೋಮಶೇಖರ್ ಒಂದು ಜಾತಿಗೆ ಇರ್ತಾರೆ, ಇವರೊಂದು ಜಾತಿಲಿ ಇರ್ತಾರೆ. ಗಂಡು ಹೆಣ್ಣು ಮದುವೆ ಆಗಬೇಕು. ಆಗ ಮದುವೆ ಆದವ್ರಿಗೆ ಗಂಡು ಮಗುಗೆ ಹೆಸರಿರ್ಬೇಕಲ್ಲ, ಹೆಸರಿರ್ಬೇಕಾದ್ರೆ ನಾಮಕರಣ ಮಾಡ್ಬೇಕಲ್ಲ, ಇಲ್ಲ ಉಪನಯನ ಮಾಡ್ಬೇಕಲ್ಲ, ಇಲ್ಲ ಜನ್ಮನ ಮಾಡ್ಬೇಕಲ್ಲ. ಯಾರು ಮಾಡೋದು ಅದನ್ನ? ಧರ್ಮ ಮಾಡೋದು. ಧರ್ಮತನೇ ಮಾಡೋದು. ಉಪನಯನ ಮಾಡೋದು, ಮೂಗು ಚುಚ್ಚೋದು, ಕಿವಿ ಚುಚ್ಚೋದು ಯಾರು ಚುಚ್ತಾರೆ? ಏನು ಹೆಸರು ಹೋಗಲ್ಲ ಕರ್ಕೊಂಡು ಕಿವಿ ಚುಚ್ಚಬೇಕಾಗ್ತದೆ? ಅದು ಆಗುದಿಲ್ಲ. ಯಾರು ಮಾಡ್ಬೇಕು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.